ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವರ್ಷಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇಷ್ಟು ದಿನ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ಮುಂದೆ ಹೇಳ್ತೀನಿ. ಇವತ್ತಿನ ತಿಂಡಿ ದೋಸೆ ಬ್ಯಾಟರ್ನ ರಾತ್ರಿ ರೆಡಿ ಮಾಡಿಟ್ಟಿದ್ದೆ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಉಪ್ಪು ಹಾಕಿದ್ರೆ ಹುಳಿ ಬರುತ್ತೆ. ಸೊ ಅನ್ನ, ಉದ್ದಿನಬೇಳೆ, ಮೆಂತ್ಯ, ತೊಗರಿಬೇಳೆ ಎಲ್ಲ ಹಾಕಿ ರುಬ್ಬಿ ಇಟ್ಟಿದ್ದೆ. ಚೆನ್ನಾಗಿ ಉದ್ಗಿ ಬಂದಿದೆ. ದೋಸೆ ಚಟ್ನಿ ಮಾಡೋಣ. ಪಲ್ಯ ಮಾಡು. ಎಂತ ಪಲ್ಯ? ತರಕಾರಿ ಪಲ್ಯ. ಏನಪ್ಪ? 30 ಸೆಕೆಂಡ್ ಆಗಿದ್ರೆ ಕಾಯ್ತಿದೆಯಲ್ವಾ? 24, 25, 26, 27, 28, 29, 30. ಮಾಡಿ. ನಮ್ಮನೆಯವರು ಕೂಡ ಅಷ್ಟೊತ್ತಿಗೆ ಬಂದರು. ನಾನು ಪಾತ್ರೆ ಬೆಳಗೋದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಅವ್ರ ಹತ್ರನೇ ವಿಡಿಯೋ ಮಾಡಿಸ್ಕೊಂಡೆ. ಅದಕ್ಕೆ ಎಷ್ಟು ಮಾತಾಡ್ತಿದ್ದಾರೆ ಅಂತ ನೀವೇ ನೋಡ್ಬೋದು. ತರಕಾರಿ ಪಲ್ಯ, ದೋಸೆ ಮಾಡಿದ್ದೆ ಇವತ್ತು. ನಮ್ಮನೆಯವರು ತರಕಾರಿ ಪಲ್ಯ ಬೇಕು ಅಂತ ಕೇಳಿದ್ರು. ಅವ್ರಿಗೆ ಸ್ವಲ್ಪ ರಸ ಜಾಸ್ತಿ ಇರಬೇಕು, ನಾನು ರುಬ್ಬೋದಿಲ್ಲ, ಹಂಗೇ ಖಾರ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ, ಮಸಾಲೆ ರುಬ್ಬೋದಿಲ್ಲ, ಹಂಗೆ ಮಾಡ್ತೀನಿ. ಸೊ ಈಗ ನನಗೆ ದೋಸೆನ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಎಲ್ಲ ಒಂದೇ ಉಸಿರಿಗೆ ಮಾಡೋಷ್ಟೊಳಗೆ ಮಿಸಿ ಆಗಿತ್ತು. ಪುನರ್ಗೆ ಇಡ್ಲಿ ಬೇಕು ಅಂತ ಇಡ್ಲಿ ಪಾತ್ರೆ ನಾನು ಬೆಳವಾಡಿಗೆ ಬಿಟ್ಟು ಬಂದಿದ್ದೀನಿ ಲಾಸ್ಟ್ ಟೈಮ್ ಹೋದಾಗ. ಸೊ ಹಾಗಾಗಿ ಹಾಗೇನೆ ಸ್ವಲ್ಪ ಸ್ಟೀಮ್ ಮಾಡ್ತಾ ಇದ್ದೀನಿ. ಅವನಿಗೆ ಒಬ್ನಿಗಲ್ವಾ ಬಂದಲ್ವಾ ಅಂತ ಹೇಳ್ಬಿಟ್ಟು. ಮತ್ತು ಈಗ ಇಡ್ಲಿ ಬೇಕೇ ಬೇಕು ಅಂತ ಹೇಳ್ದೆ, ಯಾಕೆಂದರೆ ಅವ್ನಿಗೆ ಹುಷಾರಿಲ್ಲ ಅಲ್ವಾ. ಸೊ ಹಾಗಾಗಿ ಅವ್ನು ತಾಳೋ ತಕ್ಕನ ಕುಡಿಲೇಬೇಕು, ಇಲ್ಲ ಅಂತಂದರೆ ತಿಂಡಿನೇ ತಿನ್ನಲ್ಲ. ಹುಷಾರು ಬೇರೆ ಇಲ್ವಲ್ವಾ, ಅವ್ನು ಏನು ತಿಂತಾನೋ ಅದನ್ನೇ ತಿಂದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ದೋಸೆ ಬೆಟರ್ ಇದ್ದರೂ ಕೂಡ ನಾನು ಹೋಟ್ಲಲ್ಲಿ ತರೋದು ಅಷ್ಟು ಚಂದ ಅಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅವನೊಬ್ಬನಿಗೆ ಕುಕ್ ಮಾಡ್ತಾ ಇದ್ದೀನಿ. ಈಗ ನಾನು ಕೂಡ ತಿಂಡಿ ತಿಂದೆ. ಚಿನ್ನಮ್ಮ, ಹೋಯ್, ಲೇಟ್ ಆಯ್ತು. ಹಾಂ, ಕತ್ಲೆದಾಗ ಹೋಗ್ಲಾ? ಡ್ಯೂಟಿ ಹಾಕಿರ್ಬೇಕಣವ ಅಲ್ಲೇ. ಹಾಯ್. ಇನ್ನು ಅಪ್ಪ ಮಗ ಇಬ್ಬರು ಕೂಡ ತಿಂಡಿ ತಿಂತಾ ಇದ್ದಾರೆ. ಅಂದರೆ ಮಧ್ಯಾಹ್ನ ಕೂಡ ದೋಸೆನೇ ಮಾಡಿದ್ದೆ, ಏಕೆಂದರೆ ಪುನರ್ವಿಗೆ ಮತ್ತೆ ಹುಷಾರು ತಪ್ಪಿದ್ದಾನೆ. ಸೊ ಹಾಗಾಗಿ ನಿನ್ನೆ ಎಲ್ಲ ಜ್ವರ ಇಲ್ಲ, ಆರಾಮಾಗಿದ್ದಾನೆ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಮತ್ತೆ ಹುಷಾರಿಲ್ಲದೆ ಹಂಗಾಗಿತ್ತು. ಸೊ ಹಾಗಾಗಿ ಮಧ್ಯಾಹ್ನದ ದೋಸೆ ಮತ್ತು ತೊಗೊಂಡೋಗೋಕ್ಕೆ ಬಿಸಿ ಅನ್ನ ಮತ್ತು ನೆನ್ನೆ ಸಾಂಬಾರು, ಹುರಿದವರೆಕಾಳು ಸಾಂಬಾರಿತ್ತು, ಅದನ್ನೇ ಮಾಡಿ ಓಕೆ ಅಂದರು ಪುನಿ. ಹಾಗಾಗಿ ಪಲ್ಯ ತುಂಬ ಇತ್ತು. ಈ ನಮ್ಮನೆಯವ್ರು ಪಲ್ಯ ಜಾಸ್ತಿ ತಿನ್ನಲ್ಲ, ಆದರೂ ಪಲ್ಯ ಕೇಳ್ತಾರೆ. ಒಂದು ಸ್ವಲ್ಪನೇ ಆಗಲಿ ರುಚಿಯಾಗಿರೋದು ಆಗ್ಬೇಕು ಅವ್ರಿಗೆ. ಸೊ ಹಾಗಾಗಿ ಕುಕ್ಕರು ಪಲ್ಯ ಮಾಡಿದ ಕುಕ್ಕರಲ್ಲೇ ಅನ್ನ ಮಾಡಿದ್ದೀನಿ. ಹಂಗಾಗಿ ಮೇಲ್ಗಡೆ ಎಲ್ಲ ಸಾಂಬಾರು ಥರ ಐತೆ ಅಷ್ಟೇ. ನನಗೆ ತರಕಾರಿ ಪಲ್ಯ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆ ದೋಸೆ ತಿಂದಾದ್ಮೇಲೆ ಸ್ವಲ್ಪನಾದರೂ ಪಲ್ಯಕ್ಕೆ ಅನ್ನ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಮಾತ್ರ ಮನೇಲಿದ್ದರೆ ಮಿಸ್ ಮಾಡಿದೆ. ದೋಸೆ ತಿಂದಾದ್ಮೇಲೆ ಅಥವಾ ರೊಟ್ಟಿ ತಿಂದಾದ್ಮೇಲೆ ಸ್ವಲ್ಪ ಚಟ್ನಿ ಅಥವಾ ಪಲ್ಯದಲ್ಲಿ ಅನ್ನ ತಿನ್ನೋ ಅಭ್ಯಾಸ ನನಗೆ. ಇನ್ನು ಪುನೀ ಕೂಡ ಓಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಏನು ಅಂತಂದರೆ ಅವ್ರ ಹತ್ರ ದುಡ್ಡು ಖಾಲಿ ಆಗಿಬಿಟ್ಟಿದೆಯಂತೆ. ಅದಕ್ಕೆ ನನ್ನ ಸೇವಿಂಗ್ಸಲ್ಲಿ ದುಡ್ಡು ಕೇಳ್ತಾ ಇದ್ರು, CNG ಹಾಕ್ಸೋಕ್ಕೆ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು. ಬಾಯ್ ಬಾಯ್. ಏಕೆ ಅಕಸ್ಮಾತ್ ನನ್ನ ದುಡ್ಡಾದರೆ CNG ತುಂಬಿಸ್ಕೊಳ್ಳಲ್ವಾ? ಬಾಯ್ ಬಾಯ್. ನಾನು ಮುತ್ಕೊಡುವ. ಅಯ್ಯೋ ಬಾಯ್ ಮಾಡು. ತಟ್ಟಾಡ್ತೈತೆ ಅತ್ಲಾಗಿ. ಓ ಯಾಕೆ? ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಬರ್ಬೇಕು, ಆಯ್ತಾ? ಓ ಓ ಓ ಓ ಏಯ್ ಹೊಡ್ಕಂತಿ ಪುನರ್. ಯಾಕಪ್ಪ? ಚಿನ್ನ ನೀನು ಆಚೆ ಹೋಗ್ಬಿಡಪ್ಪ.
ಬಾಯ್. ಬರ್ತೀನಿ ನಡಿಯಲ್ಲವು. ಅಪ್ಪ ಮಗಂದು ಎವಿ ಲವು ಮುತ್ತು ಕೊಡ್ಕೊಂಡು ಗೇಟ್ ಹತ್ರವರೆಗೂ ಬಿಟ್ಟು ಬಂದು ಹಿಂಗಲ್ಲ ಲವು. ಸ್ನಾನ ಮಾಡಿ 3 ದಿನ ಆಯಿತು. ಇವತ್ತಾರು ಕೈ ಕಾಲು ಮುಖ ತೊಳ್ದೆ ಬಟ್ಟೆ ಚೇಂಜ್ ಮಾಡ್ತೀನಿ ನಡಿಕಂದ. ಬ್ಯಾಡ ಬ್ಯಾಡ ಇಮ್ಮ ತಿಂದೆ ಅವಾಗ. ನೆನ್ನೆನೂ ಹಂಗೆ ಅಂದೆ. ಯಾವಾಗ ಬೇಕು ಮತ್ತೆ ಆಮೇಲೆ ಅಂದ್ರೆ ಈಗ ಆರಾಮಾಗಿದ್ಯಾ? ಫ್ರೀ ಆಗಿದ್ಯಾ? ಹ್ಯಾಪಿ ಆಗಿದ್ಯಾ? ಸ್ಕೂಲಿಗೆ ನಾಳೆ ಹೋಗ್ತೀಯಾ ಸೋಮವಾರದಿಂದ ಹೋಗ್ತೀಯಾ? ನಾಳೆ ಹೋಗ್ತೀಯಾ ಸೋಮವಾರದಿಂದ ಹೋಗ್ತೀಯ ಸ್ಕೂಲ್ಗೆ? ಸೋಮವಾರ ಮಂಡೇ ಸಂಡೇ ರಜಾ ಆದ್ಮೇಲೆ ಮಂಡೇ ಹೋಗ್ತೀಯಾ? ಹೌದಾ? ಸ್ಕೂಲ್ಗೆ ಕಳಿಸಿಲ್ಲ ಫ್ರೆಂಡ್ಸ್. ಫಸ್ಟು ಅವ್ನು ಹುಷಾರಾದರೆ ಸಾಕು ಅಂತ ಅನ್ನಿಸ್ಬಿಟ್ಟೈತೆ ನಮಗಂತೂ. ಇವಾಗ ಪರವಾಗಿಲ್ಲ, ಇವತ್ತು ನೆನ್ನೆಗಿಂತ ಇವತ್ತು ಆ್ಯಕ್ಟಿವ್ ಆಗಿದ್ದಾನೆ. ಸೋಮವಾರದಿಂದ ಕಳಿಸ್ತೀವಿ ನಾವು. ಸ್ವಲ್ಪ ದಿನ ಅವ್ನು ರೆಸ್ಟ್ ಮಾಡಲಿ, 1-2 ದಿನ ಅಂತ ಹೇಳ್ಬಿಟ್ಟು. ಇವತ್ತಿನ್ನೂ ರಿಕವರಿ ಆಗ್ತಾ ಇದ್ದಾನೆ. ನಾಳೆ ನಡೆದು ಎಲ್ಲ ಆರಾಮಾಗಿ ಇದ್ದು ಸೋಮವಾರದಿಂದ ಸ್ಕೂಲಿಗೆ ಕಳಿಸ್ತೀವಿ. ಮತ್ತೆ 9 ಗಂಟೆಗೆ ಎಬ್ಬರಿಸ್ಬೇಕಲ್ವ, ಮತ್ತು ಶೀತ ಗೀತ ಆಗ್ಬಿಟ್ಟು ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಅಂದ್ಕೊಂಡು ಸುಮ್ಮನಿದ್ದೀವಿ. ಸೊ ಇವತ್ತು ಪರವಾಗಿಲ್ಲ, ಇವತ್ತು ಆರಾಮಾಗಿದ್ದಾನೆ. ಆದರೂ ಸಿರಪ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹಂಗಾರು ಇವಾಗ ಆಟ ಆಡ್ತಿದ್ದಾನೆ, ನೋಡಬೇಕು. ಬೇಗ ಎದಳು. ಹಾಂ ಹೇಳ. ದಡ ಕೆರೆ, ದಡ ಕೆರೆ, ದಡ ಕೆರೆ, ಕೆರೆ. ಬುದ್ಧಿವಂತ. ದಡ ಕೆರೆ. ನಿಧಾನ. ಓ ಹೋ 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 ನಿಧಾನ. ದಡ ಕೆರೆ, ದಡ ದಡ. ಔಟ್ 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 ಔಟು ಔಟು ಔಟು. ಈಗ ನೀನು ಹೇಳ್ತೀಯಾ? ಹಾಂ, ಕೆರೆ ಒಳಗೆ ನಿಂತಿದ್ದೀನಿ. ಅಯ್ಯೋಯ್ಯೋ ಚೇ 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 ಔಟ್ ಆಗಿಬಿಟ್ನಲ್ಲ. ಅಯ್ಯಯ್ಯೋ ಸೋತ್ಬಿಟ್ನಲ್ಲ. ಈಗ ನಿಂಗೆ ಹೇಳೋಣ. ನೆಕ್ಸ್ಟು ಕೆರೆ, ದಡ ಕೆರೆ, ದಡ ಕೆರೆ. ಯಾವ್ದ ಕೆರೆ? ಮತ್ತೆ ಯಾಕೆ ಆಚೆಗೆ ಹೋಗ್ತೀಯಾ? ಸುಮ್ಮನೆ ನಿಂತ್ಕೊಳ್ಳ. ದಡ ಕೆರೆ, ಕೆರೆ. ಬುದ್ಧಿವಂತ, ಅದು ಬುದ್ಧಿವಂತ. ದಡ. ಬೀಳೋದೆಲ್ಲ ಗಿಡ ಬಿಡಲ್ಲ. ಬಾ ಈ ಕಡೆ ಬಾ, ಈ ಕಡೆ ಬಾ, ಜಾಗ ಇರೋ ಕಡೆ ಬಾ. ಹಾಂ, ಈಗ ಇನ್ನೊಂದ್ಸತಿ ಹೋಗುವ ಬೇಗ. ಹಿಡ್ಕೊ ಹಿಂಗೆ, ಓಕೆನಾ? ಹಂಗೆ ಸುಮ್ಮನೆ ಇರು. ದಡ ಕೆರೆ, 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 ದಡ. ಅವನ ಜೊತೆ ಆಟ ಆಡೋಕ್ಕೆ ಇಷ್ಟೇ ಕಾರಣ. ನಾನು ಯಾವಾಗಲೂ ಅವನ ಜೊತೆ ಆಟ ಆಡಲ್ಲ, ಮಾತಾಡ್ತಿರ್ತೀನಿ ಜಾಸ್ತಿ. ಮಾತಾಡೋದು, ಅವನು ಏನಾದರೂ ಕ್ರಿಯೇಟಿವ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಸೊ ಅದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಇವತ್ತೇ ಫಸ್ಟ್ ಟೈಮ್ ಅವನ ಜೊತೆ ಆಟ ಆಡ್ತಾ ಇರೋದು. ಆಟಕ್ಕೆ ಆಟ ಸಾಮಾನು ಕೊಟ್ಟು ಸುಮ್ಮನೆ ನಾನು ಅವ್ನು ಆಟ ಆಡೋದು ನೋಡ್ತಾ ಕೂತ್ಕೋತಾ ಇದ್ದೆ. ಇವತ್ತು ಅವನು ಫುಲ್ಲು ಹುಷಾರಿಲ್ಲದಿರೋ ಕಾರಣ ಅವನು ಸ್ವಲ್ಪ ಹೊತ್ತು ಹ್ಯಾಪಿಯಾಗಿದ್ದರೆ ಸಾಕು. ಆ ಸಿರಪ್ಪು, ಮಾತ್ರೆ, ಜ್ವರ ಇದ್ದದೆಲ್ಲ ಆಚೆಯಿಂದ ಸ್ವಲ್ಪ ಹೊತ್ತಾರು ಆಟ ಆಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊಸ ಆಟ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕೆರೆ ದಡ ಆಟ ತೋರಿಸ್ದೆ. ಅವ್ನು ಫುಲ್ ಖುಷಿ ಪಟ್ಟ. ಹಾಗೆ ಅವನು ಕೂಡ ನಾನೊಂದು ಹೊಸ ಆಟ ತೋರಿಸ್ತೀನಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನು ಕೇಳಿಸ್ಕೊಂಡು ಕೂತಿದ್ದೆ. ನನಗೆ ಏನು ಕೆಲಸ ಮಾಡೋಕ್ಕೆ ಮುಗಿಲ್ಲ ಫ್ರೆಂಡ್ಸ್, ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ. ನಾವು ಬೇಜಾರು ಮಾಡ್ಕೊಂಡ್ರೆ ಅವನು ಬೇಜಾರು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವನ ಎದುರು ಖುಷಿಯಾಗಿ ಇದ್ದೀವಿ. ಅಲ್ಲೇ ಐತೆ ಹೋಗ್ತಾರೆ ಶೋಕೇಶಲ್ಲಿ. ಹಾಂ, ಏನಪ್ಪ ತೋರ್ಸಪ್ಪ, ಏನು ಗೇಮ್ ಇದು? ಇದೆ ಅವರ ಒಂದು
ಓ ಎಂಥ ಗೇಮ್ ಅವ ಇದು? ಮನುಷ್ಯನ್ ಬರೀತಿದ್ಯಾ? ಅಮ್ಮ ಇದು ಒಂದೊಂದ ಕೆಲ ಆವಾಗ ಬರ್ತೀತ ಹೋಗ್ಬೇಕು. ಎಂಥದವ ಇದು? ಮನ್ಸ ಯಾಕೆ ಬರೀತಿದ್ಯಾ? ಈ ಗೇಮ್ ಹೇಳ್ಕೊಡ್ತೀನಿ ಅಂತ ತಾನೇ ನೀನು ಹೇಳಿದ್ದು. ಇದೇ ಗೇಮ್ ಒಂದು. ಓ ಓ ಮನುಷ್ಯ ಬರೀತಿದ್ಯಲ್ಲವಾ? ಸ್ಪೈಡರ್ ಮ್ಯಾನ್. ಹೋಗಲ್ಲ, ಇದು ಎಂಥ ಗೇಮ್? ನನಗಂತೂ ಚೆನ್ನಾಗಿಲ್ಲ ಕಣಪ್ಪ ಮಾರಾಯ. ಸಾಕು. ಇತ್ತೆ ನೋಡು, ಇದೇಂತ ಗೇಮ್ ಅಪ್ಪ? ಇದು ಬೇರೆ ಗೇಮ್. ನನಗಂತೂ ಗೊತ್ತಿಲ್ಲ ಮರ, ಇದೇನು ಚೆನ್ನಾಗಿಲ್ಲ. ಕಾಯನಲ್ಲಿ ಹಾಂ ಸಿಂಹ ಬರುತ್ತಾ, ಹುಲಿ ಬರುತ್ತಾ, ಟೈಗರ್ ಬರುತ್ತಾ. ಇದನ್ನ ನೋಡಲ್ಲ. ಹಾಂ ಕುತ್ಕ ಕೆಳಗೆ. ನನಗೆ ಹಂಗೆ ಕಾಣುತ್ತೆ, ಹಾಕಪ್ಪ. ಯೇ! ಯಾವುದು? ಹುಲಿ, ಟೈಗರ್. ಟೈಗರ್ ಅಲ್ಲ, ಸಿಂಹ. ರಾಣಿ ರಾಜ. ಇದೇ ಬರ್ತಿದೆ. ಚಿನ್ನ ಗೊದ್ದೆ ಹೋಗ್ತಿದ್ ನೋಡಲ್ಲಿ ಕಾಲ ಹತ್ರ, ಅಲ್ಲಿ ಹೋಯ್ತು ಬಿಡು. ಓ ಸಿಂಹ ಸಿಂಹ ಲಯನ್. ಲಯನ್. ಲಯನ್ ಬಿತ್ತು. ಹೌದಾ? ಇದು ಬಂದು ಮೇಲೆ ಬಿದ್ಲೆ, ಇದು ಮೇಲೆ ಬಿದ್ಲೆ ಔಟ್. ಹೌದಾ? ಇವೆಲ್ಲ ನೀನು ಬೀಸ್ಬಿಟ್ರೆ ಔಟ್. ಓಕೆ. ಲಯನ್. ಲಯನ್. ಇಂತ ಅವ್ನು ತಲೆ ಮೇಲೆ ಬೀಳಿಸ್ತೀಯಾ? ಇಲ್ಲ ಇಲ್ಲ ನಾನು ಅಡೆ ಏನಾದ್ಲು ಗಾಳಿ ಬಂದಿದ್ರೆ ಮಾತ್ರ ಬರೋದು. ಹೌದಾ? ಇನ್ನು ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಪುನರ್ಗೆ ತುಂಬಾ ಹುಷಾರು ತಪ್ಪಿಬಿಟ್ಟ ನೈಟು. ಸೊ ಹಾಗಾಗಿ ಈ ವ್ಲಾಗ್ ಮಾಡ್ಕೊಂಡಿದ್ದು ನೈಟು ತುಂಬಾ ಹುಷಾರು ತಪ್ಪಿದ. ಮತ್ತೆ ಜ್ವರ, ಬೆಳಗಿನ ಜಾವದಲ್ಲಿ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಆ ಮೂಡಲ್ಲಿ ನಾನು ಮತ್ತೆ ವಿಡಿಯೋನ ಎಡಿಟು ಕೂಡ ಮಾಡಲಿಲ್ಲ, ಮತ್ತು ಯಾವುದೇ ವ್ಲಾಗ್ ಕೂಡ ಮಾಡ್ಕೊಳ್ಳಿಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು. ಡಿಸೈಡ್ ಮಾಡ್ಕೊಂಡ್ವಿ ಬೆಳಗ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ, ಏಕೆಂದರೆ ಒಂದು ವಾರ ಆಗ್ತಾ ಬಂತು ಪುನರ್ಗೆ ಜ್ವರ ಬರೋಕ್ಕೆ ಇಟ್ಕೊಂಡು ಅಂತೇಳಿ. ತುಂಬ ಭಯ ಹತ್ಕೊಂಡ್ಬಿಡ್ತು ನಮಗೆ, ಏಕೆಂದರೆ ಇವಾಗೆಲ್ಲ ಡೆಂಗ್ಯೂ ಟೈಫಾಯ್ಡ್ ಆಗೋ ಟೈಮ್ ಅಲ್ವಾ. ಈ ಮಾವಿನ ಹಣ್ಣು ಸೀಸನ್ ಬಂತು ಅಂತ ಅಂದ್ರೇ, ಅಥವಾ ಈ ಆಷಾಢ ಗಾಳಿ ಮಳೆಗಾಲ ಬಂತು ಅಂದರೆ ಮಕ್ಳಿಗೆ ತುಂಬಾ ಜ್ವರ, ವೈರಲ್ ಫೀವರ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಮಗೂ ಕೂಡ ಬೇಜಾರು, ಭಯ, ಸುಮ್ಮನೆ ಏನೂ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಅವನು ಹುಷಾರಿಲ್ದಿರೋ ಕಾರಣ. ಸೊ ಹಾಗಾಗಿ ನಾನು ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ನಾಳೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಸೊ ಏನಾಗುತ್ತೋ ಗೊತ್ತಿಲ್ಲ, ದೇವ್ರ ದಯೆಯಿಂದ ಏನೂ ಇಲ್ಲ ಅಂತ ಅಂದರೆ ಸಾಕಾಗ್ಬಿಟ್ಟಿದೆ ನಮಗಂತೂ. ವಾರದಿಂದ ಅವನಂತೂ ಸಿರಪ್ ಕುಡಿದು ಬೇಜಾರಾಗಿದೆ. ಅವ್ನು ಕುಡಿದು ಎಷ್ಟು ಬೇಜಾರಾಗಿದೆಯೋ ಅದನ್ನು ಹಾಕೋಕ್ಕೆ ಅಷ್ಟೇ ನಮಗೆ ನೋವು ಸಂಕಟ ಆಗಿದೆ. ನಮ್ಮನೆಯವರಂತೂ ಡ್ಯೂಟಿಗೆ ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ. ಡ್ಯೂಟಿಗೆ ಅವರು ಆಗಲೆಲ್ಲ ಮಲ್ಕೊಂಡು ಸ್ವಲ್ಪ ಹೊತ್ತು ಮಗು ಆಟಾಡಿಸಿ ಆಮೇಲೆ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಆದರೆ ನೈಟೆಲ್ಲ ನಿದ್ದೆಗೆಟ್ಕೊಂಡು ಅವರು ಕೂಡ ನಿದ್ದೆಗೆಟ್ಕೊಂಡು ಗಾಡಿ ಓಡಿಸ್ತಾರೆ. ಬಟ್ ಎದುರುಗಡೆ ಪುನರ್ಗೆ ಟೆಂಪ್ರೇಚರ್ ಚೆಕ್ ಮಾಡಿದಾಗ, ಒಂದೊಂದ್ಸಲ ಚೆಕ್ ಮಾಡಿದಾಗ್ಲೂ ಸಿಕ್ಕಾಬಟ್ಟೆ ಅಳೋ ಥರ ಆಗ್ಬಿಡುತ್ತೆ. ನನಗಂತೂ ಎಷ್ಟೋ ಸಲ ಪುನರ್ಗೂ ಮಲಗಿದಾಗ ಹತ್ತಿದ್ದೀನಿ, ಯಾಕಪ್ಪ ನಮಗೆ ಈ ಶಿಕ್ಷೆ, ನಮ್ಮ ಮಗುಗೆ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ. ನಾವು ಎಷ್ಟೇ ಕೇರಾಗಿ ನೋಡಿಕೊಂಡ್ರು ಯಾಕೆ ಈ ಥರ ಆಗುತ್ತೆ ಅಂತ ತುಂಬಾ ಯೋಚನೆ ಮಾಡಿಬಿಟ್ಟಿದ್ದೀನಿ ನಾನಂತೂ. ಅದ್ರ ಜೊತೆಗೆ ಆಗು ಹೋಗು ಮಾತುಗಳು ಬೇರೆ ನಮ್ಗಳಿಗೆ. ಸೊ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಹಂಗಾಗಿ 3-4 ಡೇಸಿಂದ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಈಗ ನಾನು ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಪುನರ್ಗೂ ಆರಾಮಾಗಿದ್ದಾನೆ. ಬಾ ತೋರಿಸ್ತೀನಿ ಈಗ ಹೆಂಗಿದೆ ಅಂತ. ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸ್ತಾ ಇದ್ರು. ಸೊ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇತ್ತು. ಅದನ್ನು ತೋರಿಸ್ಕೊಂಡು ನಾನು ಮನೆಗೆ ಬಂದೆ. ತುಂಬ ಚೆನ್ನಾಗಿ ಮಾಡಿದರೆ. ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಅದನ್ನು ಮಿಸ್ ಮಾಡಿದೆ ನೋಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.